ಹೋಗಕ್ಕೆ ಹೋಗ್ಬೇಡಪ್ಪ. ಆಗಲೇ ನಿನ್ನ ಹೆಂಡತಿಗೆ ದಿಂದಾಗೈತಿ ಏನು. ದೂರ ಎಲ್ಲೋಕಿವೆ, ಇಲ್ಲೇ ಮಗ್ಲು ಒಂದು 10 ಕಿಲೋಮೀಟ್ರ್ ಆಟ ಹೋಗಿ ಬರ್ತೀವಿ. ಮತ್ತು ಏನು ಮಾಡ್ಬೇಕೀಗ? ಮತ್ತು ದುಡಿಬೇಕಾ? ಕೂಸಿನ ಸಂಬಂಧರ ಈಗ ನೀನದಿದಿ, ಅತ್ತಿಯರದಾರ, ಅಕ್ಕಂಗಿರದಾರ ಮನೆಯಾಗ, ಮತ್ತೇನೈತಿ? ಹೋಗಿ ಬರ್ತೀನಂತ, ನೀವು ನೋಡ್ಕೊಳ್ರಿ. ಹಂಗೆ ದೂರ ಅಂತೂ ಎಲ್ಲಿ ಹೋಗೋದಿಲ್ಲ ತಗೋ. ಹಾಂ, ನಾವು ಹೋಗಿ ಬರಲಾ? ಆತು ಹೋಗ್ಬಾ. ನಾವೆಲ್ಲರೂ ಇದ್ರೂ ಮಗ್ಲ ಗಂಡಿದ್ದಂಗೆ ಆಗೋದಲ್ಲಪ್ಪ, ಅದಕ್ಕೆ ಹೇಳಿದ್ದೆ. ಆತು ಸರ ಹೋಗಿ ಸರ ಬಾ. ಇನ್ನು 2 ದಿನ ಆಗುತ್ತಾನ ಕೆಲಸ? 3 ದಿನ ಆಗುತ್ತೆ. ಅವ 2 ದಿನ ಅಂದಾನ, 2 ದಿನ ಮುಗಿಸನು ಅಂತಂದಾನ. ಮತ್ತು ಕೂಡಿದ ಮಂದಿ ಮತ್ತು ಬಡ ಕೆಲಸ ಮಾಡಿದ್ವಿ ಅಂದ್ರೆ ಇವತ್ತು 1 ದಿನದಾಗ ಮುಗಿಬೋದು. ನಾಳೆ ಮಧ್ಯಾಹ್ನ ಬರ್ಬೋದು, ಇಲ್ಲ ಅಂದ್ರೆ ನಾಡ್ದು ಮುಂಜಾನೆ ಇಟ್ಟಿದ್ರು ಬರ್ತೀನಿ ನೋಡು. ಆತು, ತಡ ಮಾಡಕ್ಕೆ ಹೋಗ್ಬೇಡ. ಸರ ಹೋಗಿ ಸರ ಬಾ. ಆತು. ಬುತ್ತಿ ಕಟ್ಕೊಟ್ಟಿನವ ಸರಳ? ಎತ್ತಿ ಬುತ್ತಿ ಕಟ್ಟಿಟ್ಟೀನಿ. ಪಂಚವ ತಗೊಂಬಾರ ಯವ್ವ ಒಂದಿಟ್ಟು. ನಿಮ್ಮ ಅಣ್ಣ ತಂದು ಕೊಡ ಅದನ್ನ ಬುತ್ತಿ ಗಂಟ. ಅಣ್ಣ ತಗೋ. ತಾರವತ್ತ, ನೀನೇನು ಹೊಲಕ್ಕೆ ಹೋಗ್ಬಿಡವ, ಮನ್ಯಾಗ ಇರ. ಹಾಂ, ಗಾಯತ್ರ ಇಲ್ಲದಳ ಆಕಿ ಹೊರಗೆ ಮೊಸರು ತಿಕ್ಕಕತ್ತಾಳಣ್ಣ. ಅಬ್ಬಾ ಏನವ ಸರಳ, ಕೆಂಪಾಗಿದಿ, ಹೆಣ್ಣು ಕೂಸ ಹುಡ್ತತ್ ಕಾಣ್ತೈತಿ. ಅಯ್ಯ ಅಕ್ಕರ ಬರ್ರಿ, ಬೀಗ್ರ ಒಳ ಬರ್ರಿ ಚಿಗವರ. ಯಾವ್ದಾರ ಒಂದು ಒಟ್ಟು ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲರೂ ಅದ ಅಂತಾರ್ರಿ, ಭಾಳ ಬೆಳ್ಳಗಾಗಿದಿ ಅಂತಂದು. ಬರ್ರಿ ಒಳ ಬರ್ರಿ ಅತ್ತಿಯರ. ಆರಾಮದಿರಿ? ಅಮರ ಒಳ ಬರ್ರಿ. ಹ್ಞೂನಪ್ಪ ಬಂದೆ. ನೀನೇನು ದುಡಿಯಾಕ ಹೊಂಟಿದ್ದೇನೆ? ಹ್ಞೂ ರೀ, ಇಲ್ಲೇ ಮಗ್ಲ ಒಂದು ಊರಾಗ ಅದ್ರದ್ದು ಏನೇನ ಕೆಲಸ ಐತ್ರಿ ಸರ್ಕಾರದ್ದು. ಅದಕ್ಕೆ ಒಂದಿಷ್ಟು ಮಂದಿ ಬೇಕಂತಂದ್ರೆ ಊರನರೆಲ್ಲರೂ ಒಂದಿಷ್ಟು ಮಂದಿ ಹೊಂಟಿರಿ. ಗುಳೆ ಏನು ಹೊಂಟಿಲ್ಲ, ಒಂದು ಕೆಲ್ಸಕ್ಕಂತಾನೆ ಹೊಂಟಿವ್ರಿ. 1-2-3 ದಿನ ಬರೋದಿಲ್ಲ. ಅದಕ್ಕೆ ಒಂದಿಟ್ಟು ರೊಟ್ಟಿ ಬುತ್ತಿ ಅಂಥದ್ದು ರೊಟ್ಟಿ, ಕಟ್ಟದ ರೊಟ್ಟಿ ಅವನ್ನೆಲ್ಲ ತೊಗೊಂಡೋದ್ರೆ ಮತ್ತೆ ನಡೀತೈತಲ್ರಿ. ಹೌದಪ್ಪ ಹೌದು, ದುಡಿಬೇಕು. ಗಂಡು ಮಕ್ಳು ಮನೆ ಕುಂತ್ರಿ ಚಂದ. ಆಗ್ಲಾಗ್ಲಿ, ಚಲೋ ಹೊಂಟಿದ್ದೇನೆ. ಇಲ್ಲಿ ಬರ್ರಿ, ನೀವು ಒಳ ಬರ್ರಿ. ಓಕಿನಂತ ಈಗ ಹಿಂದಗಡೆ ಹೋದ್ರೆ ನಡೀತೈತೆ. ಬರ್ರಿ ಅಕ್ಕ, ಅಲ್ಲೇ ನಿಂತ್ರಲ್ಲ, ಒಳ ಬರ್ರಿ. ಪಂಚವ ಬಾರವಾ ನನ್ನ ಮಗಳ, ತಗೋ ಇದನ್ನು ಒಳಗಿಡ ಬಾ. ಇದ್ರಾಗ ರೊಟ್ಟಿ, ಚಪಾತಿ, ಬಾನ ಏನೇನ ಕಟ್ಟೆ ಅವಡು ನಿಮ್ಮ ಅಕ್ಕ. ನೋಡಿ ಇದ್ರಾಗ ಏನೇನೈತಿ ಬಾ. ಯಾವನ್ನೆಲ್ಲ ಯಾಕೆ ತರಕ್ಕೆ ಹೋಗ್ಬೇಕ್ರಿ? ಬಂದಿದ್ರಕ್ಕಿತ್ತು ನೀವು ಅದನ್ನೆಲ್ಲ ತೊಗೊಂಡ ಬರ್ತೀರಿ ಪ್ರತಿ ಸಾರಿ ಬರೋ ಮುಂದಾಗನ. ಇಲ್ಲಿದ್ದ ನೋಡಿದ್ರೆ ಏನು ಒಯ್ಯೋದಲ್ಲ ಅಂತೀರಿ. ಬರ್ರಿ ಒಳ ಬರ್ರಿ. ಕುಂದರ್ರಿ ಅತ್ತಿಯಾರ. ಹ್ಞೂ ನಮ್ಮ ಕುಂದಿರ್ತೀನಿ. ಗಾಯತ್ರಿ ಏನು ಮಾಡತ್ತಾಳ? ಗಾಯತ್ರಿ ಹೊರಗೆ ಮೊಸರು ತಿಕ್ಕಕತ್ತಾಳ್ರಿ. ಈಗ ನಾನು ಯಾಕೆ ಬಂದೆ ಅಂದ್ರೆ, ಮತ್ತು ಅವತ್ತು ನನ್ನ ತಂಗಿ ಬೇಕು ಬಂದಿದ್ಲಲ್ಲ ಶ್ಯಾಮ್ಲವ, ಅದ ನಮ್ಮ ವೆಂಕಟೇಶ ನಮ್ಮ ಗಾಯತ್ರನ ನೋಡಲಿ ಅಂತಂದು ಬಂದ್ವಿ. ಅಥವಾ ಅಲ್ಲಿ ಅಂತಂದು ಈಗ ಬೇರೆ ಪೂರ್ಣಿಮಾ ಅನ್ನೋಕಿನ ಮದುವೆಯಾಗಿ ಆರಾಮ ಅದಾರ ಬಿಡು, ಅವ್ರು ಚಂದ ಅದಾರ. ಆದ್ರೆ ಅತ್ತಗೆ ಏನು ಅನ್ಸೈತಂದ್ರೆ ಇಲ್ಲಿವರೆಗೂ ಬಂದು ಒಲ್ಲೆನ್ನೆಲ್ಲ ಅಲ್ಲೇ ಒಲ್ಲೆನ್ಲಿಲ್ಲ ಅಂತಂದು ಅತ್ತಗೆ ಮನ್ಸಿಗೆ ಬೇಸರ ಆಗೈತೆ. ಅದಕ್ಕೆ ಏನಂತಾನಂದ್ರೆ ಹಿಂಗೆ ನಾ ಮತ್ತು ನಮ್ಮ ದೋಸ್ತದನೊಬ್ಬವ ಸರ್ವೇಶ ಸರ್ವೇಶ್ ಅಂತ ಹೇಳಿ ಕಳ್ಸಿದ್ರ. ಸರ್ವೇಶ್ ಅಂತಂದು ಅವನ ಬಂದಿದ್ನ ಬಿಡು. ಅವಂಗೆ ಇಲ್ಲಿ ಬರೋಕೆ ಮಕ ಇಲ್ಲ, ಮತ್ತು ಅದಕ್ಕೆ ನನಗೆ ಹೇಗೆ ಕಳ್ಸಿದ. ಮತ್ತು ಇನ್ನು ಒಳ್ಳೆ ಕೆಲಸಕ್ಕೆ ಯಾಕೆ ತಡ ಮಾಡಬೇಕು, ಗಾಯತ್ರದ ಮದುವೆ ಮಾಡಿಬಿಡೋಣ, ಮತ್ತು ನೋಡಕ್ಕೆ ಬರ್ತಾರಂತ ನೀವು ಹ್ಞೂ ಅಂದ್ರೆ ಅದಕ್ಕೆ ನಿಮ್ಗೆ ವಿಷಯ ಹೇಳಕ್ಕೆ ಬಂದೆ. ಏನಂತೀರಿ ಮತ್ತು? ಗಾಯತ್ರನ್ರಿ? ಹ್ಞೂ ಬಾ ಅನ್ರಿ, ಅದ್ರಾಗ ಏನೈತಿ ನೋಡ್ರಿ ಅಕ್ಕರೆ. ನಾವಂತರೂ ನಿಮ್ಮನ್ನು ನಮ್ಮ ಮನೆ ದೇವ್ರಂತ ಅನ್ಕೊಂಡೀವಿ. ನೀವು ನಮಗೆ ಎಂದೂ ಅನ್ಯಾಯ ಮಾಡೋದಿಲ್ಲ, ನಮಗೆ ತೊಂದರೆ ಮಾಡೋದಿಲ್ಲ ಅನ್ನೋ ನಮಗೆ ಗೊತ್ತೈತಿ. ಆಮೇಲೆ ನನ್ನ ಮಕ್ಕಳ ಮ್ಯಾಗ ನನಗೆ ಏಟು ಅಧಿಕಾರ ಐತೆ ಅದಕ್ಕಿಂತ ಜಾಸ್ತಿ ನಿಮಗೈತ್ರಿ. ಯಾಕಂದ್ರೆ ಅಷ್ಟು ಒಳ್ಳೆ ಮನಸ್ಸು ನಿಮ್ದು ಐತೆ ಅಂತ ನನಗೆ ಗೊತ್ತೈತಿ. ನಾನೇನು ನಿಮಗೆ ಎದಕ್ಕೂ ವಿರುದ್ಧವಾಗಿ ನಿಂತಿಲ್ಲ. ನೀವು ಕರ್ಕೊಂಡ ಬಂದುಬಿಡ್ರಿ, ಕೇಳಕ್ಕೆ ಹೋಗ್ಬೇಡ್ರಿ. ಅದು ಹೆಂಗ್ರಿ ಈಗ ನೋಡ್ರಿ, ಮತ್ತು ತುಂಬಿದ್ದ ಬಸರಿ ಮನೆಯಾಗತ್ತಾಳ, ಮತ್ತು ಇನ್ನು ಈಗ ಮತ್ತೆ ಹೆರಿಗೆ ಆಗಿತ್ತು ಅಂದ್ರೆ ಮತ್ತು ಅದು ಒಂದು ಕಷ್ಟ. ಎಲ್ಲದಾರವ ನಿಮ್ಮವ್ರು ಎಲ್ಲದಾರ? ಅವರು ಸುಮ್ಮನೆ ಎಲ್ಲಿ ಕುಂದ್ರದು, ಹಂಗೆ ಒಂದಿಟ್ಟು ಇಲ್ಲೇ ಹೋಗಿ ಬರ್ತೀನಿ ಅಂತಂದು. ಮತ್ತೀಗೇನು ಹೊಲ್ದಾಗೂ ಕೆಲಸನೂ ಇಲ್ಲ ನೋಡ್ರಿ. ಹಂಗೆ ಕಟ್ಟಿಗೆ ಹರ್ಸ್ಕೊಂಬರ್ತೀನಿ ಒಂದು ದಿವ್ಸ. ಮತ್ತು ಒಲಿಗೆ ಇದಕ್ಕೆ ಅಕ್ಕವು ಮತ್ತು ಕುಳ್ಳು ಪಳ್ಳು ಬಡಿಯಾಕತ್ತಾರ್ರಿ. ಮತ್ತು ನಂಗೆ ಕುಳ್ಳು ಶಗಣಿ ಪಗಣಿ ಹರ್ಸ್ಕೊಂಬರ್ತಾರೆ. ಮತ್ತು ನಾಳೆ ಬೇಕಲ್ರಿ ಕಾಯ್ಸಕ್ಕೆ, ಅದಕ್ಕೆ. ಹೌದನ? ಅಲ್ಲ ಮತ್ತು ಹಿಂಗೆ ಇರ್ತಾವ. ಅದಕ್ಕೆ ನಾನು ಬಂದೆ ಹೇಳೋಣ ವಿಷಯ ಅಂತಂದು. ಕರ್ಕೊಂಬ ಅನ್ರಿ, ಯಾವತ್ತು ಬರ್ತಾರೆ ನೋಡ್ರಿ. ನಂದು ಇನ್ನೂ 2-3 ದಿನದ್ದಾಗತ್ರಿ ಕೆಲಸ. ನಾ ಇಲ್ಲಂದ್ರೆ ಅಟೋತ್ ನೀವು ಇರ್ತೀರಲ್ಲ, ನೀವೆಲ್ಲ ನೋಡ್ಕೋತೀರಿ, ನನಗೇನಾದ್ರೂ ಚಿಂತಿಲ್ಲ. ಕರ್ಕೊಂಬಂದು ಅವ್ರು ಯಾವಾಗ ಬರ್ತಾರಂತಾರೆ ನೋಡ್ರಿ. ಹೌದಾ? ಹಂಗಂತೀಯ? ಸರಿ, ಹಂಗಂದ್ರೆ ಒಂದು ಕೆಲಸ ಮಾಡೋಣಪ್ಪ. ನಾನು ಅವಂಗೆ ಹೇಳಿ ಕಳಿಸ್ತೀನಿ. ಅವ್ರು ಯಾವತ್ತು ಬರ್ತಾರಂತಾರೆ ಅವತ್ತು ನಾನು ಕರ್ಕೊಂಡು ಬರ್ತೀನಿ. ಹಂಗೆ ಮಾಡಿರಿ. ನೀವು ಮತ್ತೆ ಯೋಚನೆ ಮಾಡಿಬಿಡ್ರಿ. ಅವ್ರು ಯಾವತ್ತು ಬರ್ತೀನಿ ಅಂತಾರೆ ನಮ್ಗೆ ಮುಂಚೆಗೆ ಯಾರ ಕೈಲಾರು ಹೇಳಿ ಕಳಿಸ್ಬಿಡ್ರೆ ನಾವು ತಯಾರಾಗಿರ್ತೀವ, ಮರ್ದಿನ ಬಂದ ಬಿಡುವ ಅಂತ್ರಿ ಅಂತ.
ಹಂಗೆ ಅಲ್ತವ್ರಿ. ಏನು ನಾನು ಹೊರಡ್ತೀನಿ, ಯಾಕಂದ್ರೆ ಮತ್ತು ಬಸ್ಸು ಗೊತ್ತಿನೂ ಅಲ್ಲಿ ನೋಡ್ರಿ. ನಾನು ಬಂಡಿ ಕಟ್ಟಿಗೆ ಬಂದಿಲ್ಲ, ಒಬ್ಬೇಕೆ ಬರೋದು, ಮತ್ತು ಬಂಡಿ ಎತ್ತು ಎಲ್ಲ ಹೈರಾಣಿ ಬಿಸಿಲಾಗ. ಅದಕ್ಕೆ ಬರ್ಲ್ಯಾನ? ಅತ್ತಿಯರ ತಡೀರಿ, ಊಟ ಗೀಟ ಮಾಡುವಂತ್ರಿ ಅಂತ ಬುತ್ತಿ ತಂದಿರಿ. ನಾವು ಮತ್ತೇನೋ ಹೇಳಕತ್ರಿ ಅಂತ ಎಲ್ಲರೂ ಹಂಗೆ ನಿಂತ್ರಿ. ಮಜ್ಜಿಗೆ ಪಾನಕ ಏನ್ರ ತರ್ತೀನಿ ತಡ್ರಿ. ಮಜ್ಜಿಗೆನ ತಾರವ, ಮಜ್ಜಿಗೆ ಮಾಡ್ಕೊಂಬ. ಒಂದಿಷ್ಟು ನೀರು ಜಾಸ್ತಿ ಕೊಡು, ಆಮೇಲೆ ಕುಡಿಯೋಕೆ ಒಂದಿಷ್ಟು ನೀರು ತಾ. ಊಟ ಒಲ್ಲೆ ಅನ್ಸತ್ ಬಿಡ, ಇವ ಒಟ್ಟ ಉಣ್ಣಕ್ಕೆ ಮನಸ ಇಲ್ಲ ಅತ್ತಾಗ. ಇಲ್ಲಿ ಬರ್ರಿ, ಒಂದಿಷ್ಟು ನುಚ್ಚು ಮಜ್ಜಿಗೆರ ಉಣವಂತ್ರಿ ಅಂತ. ನಾವು ಏನು ಜಾಸ್ತಿ ಮಾಡಿಲ್ಲ, ರೊಟ್ಟಿ ಮಾಡೀವಿ, ಒಂದಿಷ್ಟು ನುಚ್ಚು ಮಾಡೀವಿ ಅಷ್ಟೇ. ಬರ್ರಿ, ಬೇಕಾದ್ರೆ ಚಪಾತಿ ಚೌಳಿಕಾಯಿ ಪಲ್ಯ, ಇದು ಚಪಾತಿ ಅಂತೀನಿ ನೋಡ್ರಿ, ರೊಟ್ಟಿ ಚೌಳಿಕಾಯಿ ಪಲ್ಯ ತಿಂದು ನುಚ್ಚು ಮಜ್ಜಿಗೆ ಉಣವಂತ್ರಿ ಅಂತ. ಅದ್ರ ಬಾನಪ್ಪ ನೈಟ್ ನೋಡವ ತೆಗೆದಿಡು. ಆ ಮುಂಜಾನೆನ ಮಾಡಿ ಆರ್ಷ ಕಟ್ಟಿವ್ ಖರೆ, ಆದ್ರೂ ಮತ್ತೆ ಬ್ಯಾಸ್ಗೆಲ್ಲ ಒಂದಿಟ್ಟು ಬಾಯಿ ತೆಗೆದಿಡು. ತೊಗೊಂಡೋಗಿ ಒಳಗೆ ಪಲ್ಯ ಗಿಲ್ಲೆ ಏನೇನೋ ಕಟ್ಟಾಳ ಆಕಿನು. ಉಪ್ಪಿನಕಾಯಿ ಹೊಸದು ಹಾಕಿವ್ ನೋಡವ, ಹೇಗೈತೆ ನೋಡು, ನನ್ನ ಮಗಳು ಮಾಡ್ಯಾಳ. ಅಂದಂಗೆ ಮತ್ತು ಒಂದು ವಿಚಾರ ಹೇಳ್ಬೇಕು ನಾ, ಇನ್ನೂ ಒಂದು. ನೀವು ಮತ್ತೆ ವಾಪಸ್ ಅಜ್ಜಿ ಹಾಕತ್ತೀರಿ ನೋಡ್ರಿ, ನೀನು ಮಾವ ಹಾಕತ್ತೀಯಪ್ಪ, ನೀನು ಅತ್ತೆ ಹಾಕತ್ತಿದೆ. ಹೌದ್ರಾ? ನಮ್ಮ ಸುಜಾತ ಬಸ್ರಿ ರೀ? ಹ್ಞೂ ರೀ, ಅದ ವಿಷಯ ಹೇಳೋದು ಇದು ಒಂದು ಎರಡು ಆದಂಗೂ ಆಗತ್ತಾ, ಹೇಳಿಬಿಡೋಣ ವಿಷಯ ತಿಳಿಸೋಣಂತನ ಇಲ್ಲಿವರೆಗೂ ಬಂದೆ ನಾನು. ಚಲೋ ಆತಲ್ರಿ, ಖರೇನ ಖುಷಿ ವಿಚಾರ ಹೇಳಿದ್ರಿ ಬಿಡ್ರಿ. ಹೋಗಿ ಮನ್ಯಾಗ ಏನಾರ ಒಂದಿಷ್ಟು ಬೆಲ್ಲದ ಏನಾರ ತೊಗೊಂಬಾರವ, ಬಾಯಿ ಸಿಹಿ ಮಾಡೋಣ ಎಲ್ರಿಗೂ. ಹ್ಞೂ ಅವ್ವ, ಅಕ್ಕ ಮತ್ತು ಹೆಸರುಗಳನ್ನ ಕೇಳಿಗೆನ ಖುಷಿ ಆಯ್ತು ನಂಗೆ. ಕರೇನ ಸರಿ ತಂದೆ. ಹ್ಞೂ ರೀ, ದೇವ್ರ ದಯದಿಂದ ಹೆಂಗೆ ಈಗ ಅದಕ್ಕೆ ಕಿನ್ನ ಭಾಳ ನಾಜೂಕ್ ನೋಡ್ಕೊಳಕತ್ತೀವಿ. ಒಮ್ಮೆ ಬಂದು ಹೋರಿ, ಈಕಿದ ನೋಡ್ಕೊಂಡು ಹೋಲೆ, ಆಮೇಲೆ ಬಂದು ಹೋಗಕ್ಕಂತ್ರಿ ಅಂತ. ಹ್ಞೂ ರೀ, ಇವ್ರು ಯಾವತ್ತು ಬರ್ತಾರೆ ನೋಡ್ರಿ, ಹೇಳ್ರೆ ನನಗೆ. ಈಗ ಈ ವಿಷಯ ಕೇಳಿದ್ಮ್ಯಾಗ ಕರೇನ ಯಾವ ನನ್ನ ಮಗಳು ನೋಡ್ತೀನಿ ಅನ್ನಂಗೆ ಆಕತ್ತೈತೆ ನೋಡ್ರಿ. ಆರಾಮದಾಳಲ್ರಿ ಅಳಿಯಾರು? ಮನೆಗೆಲ್ಲ ಆರಾಮಲ್ರಿ? ನಿಮ್ಮ ಮಗಳು ಅವರು ಎಲ್ಲ ಆರಾಮಲ್ರಿ? ನಾವೆಲ್ಲರೂ ಆರಾಮದೀವಿ, ನಮ್ಮ ಕಾಳಜಿ ಮಾಡಬೇಡ್ರಿ, ನಾವಂತೂ ಆರಾಮದೀವಿ. ಈಗ ನೀವೇ ಒಂದಿನ ಬಂದು ಹೋರಿ. ನೆನ್ಸಕತ್ತಿದ್ಲ ಅವಾಗ ಬಾ ಅನ್ರಿ ಅತ್ತೀರ, ಒಂದಿನ ಬಂದು ಹೋಗನ್ರಿ ಅಂತಂದು. ನಾನಂತರೂ ಸ್ವಚ್ಛ ಹೇಳ್ಬಿಟ್ಟೀನಿ, ಹಡ್ದು ಕೂಸಿ ಎತ್ಕೊಂಡು ಮ್ಯಾಗನ ನೀನು ಈ ಮನೆಯಿಂದ ಕಾಲು ಹೊರಗಿಡೋದು ನೋಡವ, ಅಲ್ಲಿ ಅಂತೂ ನಾ ಎಲ್ಲೂ ನೀನು ಕಳಿಸೋದಿಲ್ಲ. ಕಳಿಸಂತಂದು ನನಗೆ ಕೇಳಕ್ಕೆ ಹೋಗ್ಬೇಡ, ನೀವು ಹೋಗ್ಬೇಕಾದ್ರೆ ನಾನು ಬಾ ಅಂತೀನಿ ಅಂದಿನಿ. ಹ್ಞೂ ಅಂತಂದ ನೋಡ್ರಿ, ಬಂದು ಹೋರಿ. ಹ್ಞೂ ರೀ, ಆತ್ರಿ ಕರೆ ಹಂಗೆ ಮಾಡ್ತೀವಿ ರೀ, ಬಂದು ಹೋಗ್ತೀವಿ. ನಡ್ರಿ ಕೈಕಾಲು ಮುಖ ತಕ್ಕೋರಿ, ಏನಾರ ಒಂಚೂರು ತಿನ್ವಂತ್ರಿ ಅಂತ ನಡ್ರಿ. ಹ್ಞೂ ರೀ, ಆತ್ರಿ. ನಮ್ಮ ಪಂಚವನ್ನ ಒಂದು ಏನಾರ ದಾರಿ ಹಚ್ಬೇಕಿತ್ತು, ಆಕಿದೇನಾರ ಯೋಚನೆ ಮಾಡಿದ್ರೇನು? ಏನು ಯೋಚನೆ ಮಾಡಿಲ್ಲ ನೋಡ್ರಿ, ಏನು ಯೋಚನೆ ಮಾಡಿಲ್ಲ. ನಮ್ಮ ಜೊತೆಗೆ ಉಣ್ಣೋರ ಜೊತೆ ಉಣ್ತಾಳ, ತಿನ್ನೋರ ಜೊತೆ ತಿಂತಾಳ. ಮತ್ತು ಆ ದೇವರು ಆಕಿ ಹಣೆ ಬರನ್ನ ಹಿಂಗೆ ಕಳೀಲಿ ಅಂತ ದೇವ್ರು ಬರೆದಾಗ ಯಾರು ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಅದು ಹೆಂಗೆ ನಡೆದ ಜೀವನ, ನಡಿಲ್ಲ ಅಂತ ಕೈ ಬಿಟ್ಟು ನೋಡ್ರಿ ಅಷ್ಟೆ. ನಾನು ಎಲ್ಲ ಯೋಚನೆ ಮಾಡೀನಿ ರೀ, ನೋಡೋಣ. ಈಗ ಯಾವ್ದಾರ ಯಾಣೆ ಸಂಬಂಧ ಕೊಡ್ತೀರೇನು? ಒಂದು ಕೂಸಿದ್ದು. ಮತ್ತು ನಾವಂತೂ ಅದ್ರದ್ದು ಯೋಚನೆ ಮಾಡಿಲ್ಲ ರೀ. ಹೆಣ್ಮಕ್ಳನ್ನ ಯಾರು ಯಾಣೆ ಮದುವೆ ಅಕ್ಕಾರ? ಇನ್ನು ಗಂಡು ಮಕ್ಳಾದ್ರೆ ಎರಡು ಮದುವೆ ಅಕ್ಕಾರ, ಹೆಣ್ಮಕ್ಳು ಎಲ್ರಿ? ಈಗ ನಾವೆಲ್ಲ ಸಮಾಜದಾಗಲ್ದು ಎಲ್ಲನೂ ನಮ್ಮೂರದು ವಿರುದ್ಧವಾಗಿ, ಸಮಾಜದ ವಿರುದ್ಧವಾಗಿ ನಾನು ಹೆಂಗೆ ಮದುವೆ ಮಾಡಲಿ ಹೇಳ್ರಿ ಅಕ್ಕಾರ ನೀವು? ನೋಡನ್ರಿ, ಹಂಗೆ ಯಾವಾರ ಯಾಣೆ ಸಂಬಂಧ ಬಂದು ಅಂದ್ರೆ ಒಪ್ಕೊಂಡ್ರು ಅಂದ್ರೆ ಮತ್ತು ಏನಿಲ್ಲ, ಎಲ್ಲ ವಿಷಯ ಇರೋದನ್ನು ಹೇಳಿ ನೋಡ್ತೀನಿ. ಹಂಗೆ ಯಾವಾರ ಬಂದು ಅಂದ್ರೆ ಮದುವೆ ಮಾಡೋಣ ಅಂತ ಪಂಚವಂದ ನೋಡೋಣ. ಅತ್ತಿಯರ ಬರ್ರಿ, ಊಟ ಮಾಡೋಣ ಅಂತ. ಯವ್ವ ಬಾಬಿ, ಅತ್ತಿಯಮ್ಮ ಬರ್ರಿ. ಹಾಗಾದ್ರೆ ನಾನು ಹೋಗಿ ಬರ್ತೀನಿ ಅಮ್ಮರ, ನಾ ಹೋಗಿ ಬರ್ತೀನಿ, ನಂಗೆ ತಡ ಆಕತ್ತೈತಿ. ನೀವು ಉಂಡು ಮತ್ತು ಬಸ್ ಹತ್ತಿಸವ ಪಂಚವ ಅಮ್ಮರಿಗೆ. ನೀನೇನ್ಲ ಹಂಗಂತಿ? ಇರ್ತಾರ ಬಿಡಿ ಇವತ್ತೊಂದಿನ. ಇಲ್ಲರಿ, ನಾನೇನು ಇವತ್ತೊಂದಿನ ಇರೋದಿಲ್ಲ. ನಿಮ್ಮ ಮಗ ಗೊತ್ತಿದ್ದ ಐತಿ, ಯಾಕಂದ್ರೆ ನಾನು ಆಕಿನ ಬಿಟ್ಟು ಬಂದೀನಿ, ನನ್ನ ಸೊಸಿನ ಬಸರಿದ್ದಾಕಿ. ಆದಷ್ಟು ನಾನು ಎಲ್ಲೂ ಹೋಗಬಾರ್ದಂತ ನಿರ್ಧಾರ ಮಾಡೀನಿ. ಮತ್ತು ಈ ವಿಷಯ ಹೇಳಕ್ಕೆ ನಾನು ಬರ್ಬೇಕಿತ್ತ, ಬಂದೀನಿ. ಈಗ ಬಂದ್ರೆ ಹುಡುಗನ ಕರ್ಕೊಂಡು ನಮ್ಮ ಗಾಯತ್ರಾಗ ನೋಡಕ್ಕೆ ತೋರ್ಸಕ್ಕೊಂದು ಬರ್ತೀನಿ ನೋಡ್ರಿ, ಬಿಟ್ರಿ ಇನ್ನೆಲ್ಲೂ ಇಲ್ಲ. ಅವಂಗೆ ಅದಕ್ಕೆ ಅಜ್ಜಗಾಲಕ್ಕೆ ಮುಂದೆ ಕುಂದ್ರತ್ ಹೇನಿ. ನನ್ನ ಮಗಳು ಅಲ್ಲೇ ಅದಾಳ, ಆಮೇಲೆ ಮುತ್ತವ ಅದಾಳ. ಮುತ್ತವ ಗೊತ್ತೈತಲ್ರಿ, ಆಕೆಂಕ್ರು ನನಗೇನ ಹೆಚ್ಚಾಗಿ ನೋಡ್ಕೋತಾಳ. ಆಕೆ ಮಗಳ ಅನ್ಕೊಂಬಿಟ್ಟ ಬಿಡು ನಮ್ಮ ಮುತ್ತವ. ನಮ್ಗೆ ಅದ್ರ ಬಗ್ಗೆ ಏನು ಚಿಂತಿಲ್ಲ ರೀ. ನಮ್ಮ ಸುಜಾತನ ಚಿಂತಿನ ಮಾಡಲ್ಲ ನೋಡ್ರಿ, ನೀವು ನಂಬಿ ಬಿಟ್ರೆ ಬಿಡ್ರಿ. ನಂದು ಗಾಯತ್ರದು ಚಿಂತಿಲ್ಲ. ನಂಗೆ ನನ್ನ ಚಿಂತೆ ಅಂತಿರೋದು, ನನಗೆ ನಿದ್ದೆ ಬರೋದೇ ಇರೋದಕ್ಕೆ ಕಾರಣ ನಮ್ಮ ಪಂಚವನ ಜೀವನ ಹಿಂಗಾತಲ್ಲ ಅಂಥೇಳಿ ಕೊರಿಗೆ ಸಾಕಾಗೈತೆ ನೋಡ್ರಿ ಅಕ್ಕರ. ಇರ್ಲಿ ಬಿಡ್ರಿ, ಯಾಕೆ ಬೇಸರ ಮಾಡ್ಕೋತೀರಿ? ಏನು ಮಾಡೋಕ್ಕಲ್ಲ ಬಿಡ್ರಿ. ಬರ್ರಿ ನೀವಾಗ ಮಾತಾಡೋದ ನಾನು ಏನು ತೊಂದರೆ ಕೊಟ್ಟಿನ? ನೀ ಈಗ ಯಾಕೆ ಹಂಗೆ ಅನ್ಕೋತಿದ್ದಿ? ಬಾ ಊಟ ಮಾಡನ್ರಿ. ಏನ ನೀವು ಹೋಯ್ ಬಾಯಪ್ಪ.
ಅಲ್ಲಿ ವಸ್ತ್ರ ಐತ್ ನೋಡವ ಹೆಗಲ್ ಮೇಲೆ ಹಾಕುದು ಮತ್ತೆ ತಲೆ ಕಟ್ಕೊಳಕ್ ಹೋಗ್ಬೇಕು ಬಿಸ್ಲಾಗ ತಾ ವಸ್ತ್ರ ಒಂದು ತಮ್ಮಂದು ಕೊಡ್ತಂಗಿ